ಸ್ನೇಹಿತರೆ ನಮಸ್ಕಾರ. ಈ ಪ್ರಪಂಚದಲ್ಲಿ ಎಷ್ಟು ಜೀವಿಗಳು ಅಳಿದು ನಶಿಸಿ ಹೋಗಿವೆ. ಇವತ್ತಿಗೂ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಣ್ಣ ಮುಂದೆ ನಶಿಸಿ ಹೋಗ್ತಾ ಇರೋ ಪಕ್ಷಿ ಅಂದರೆ ಅದು ಗುಬ್ಬಚ್ಚಿ. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಅಜ್ಜಿ ಅಕ್ಕಿ, ರಾಗಿಯಂತಹ ಧಾನ್ಯಗಳಲ್ಲಿ ಕಲ್ಲು ಬೇರ್ಪಡಿಸ್ತಾ ಕೂತ್ಕೊಂಡಾಗ ಈ ಗುಬ್ಬಚ್ಚಿಗಳು ಬಂದು ಒಂದೊಂದೇ ಅಕ್ಕಿ ಕಾಳುಗಳನ್ನ ಎತ್ಕೊಂಡು ತನ್ನ ಮರಿಗಳಿಗೆ ತಿನ್ನಿಸೋದನ್ನು ನೋಡಿ ಖುಷಿ ಪಡ್ತಾ ಇದ್ವಿ. ಆದರೆ ಇವತ್ತು ಈ ಗುಬ್ಬಚ್ಚಿಗಳು ಕ್ರಮೇಣವಾಗಿ ಕಣ್ಮರೆಯಾಗ್ತಾ ಇರೋದನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಈ ಗುಬ್ಬಚ್ಚಿಗಳು ಒಂದೇ ಅಲ್ಲದೆ ಗಿಡುಗ, ಮೈನ, ಅಳಿಲು, ಊಸರವಳ್ಳಿ, ಹದ್ದು, ಮುಂಗಸಿ ಅಂತಹ ಎಷ್ಟೋ ಜೀವಿಗಳು ಈಗಾಗಲೇ ಕಣ್ಮರೆಯಾಗ್ತಿವೆ. ಇವುಗಳಂತೆ ಅಳಿವಿನಂಚಿನಲ್ಲಿರುವ ಮತ್ತೊಂದು ಜೀವಿ ಅಂದರೆ ಅದು ಉಡ. ಈ ಪ್ರಾಣಿಯ ಬಗ್ಗೆ ಯಾರಿಗೂ ಕೂಡ ಸಾಕಷ್ಟು ಮಾಹಿತಿ ಇಲ್ಲ. ಹಾಗಾಗಿ ನಿಮಗೆ ಗೊತ್ತಿಲ್ಲದ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಉಡ ಒಂದು ವಿಸ್ಮಯಕಾರಿ ಜೀವಿ. ಇದನ್ನ ಇಂಗ್ಲಿಷ್ನಲ್ಲಿ ಮಾನಿಟರ್ ಲಿಸರ್ಡ್ ಅಂತ ಕೂಡ ಕರೆಯಲಾಗುತ್ತೆ. ಇವತ್ತು ಮಾನವನ ದುರಾಸೆ ಮತ್ತು ದುರಾಲೋಚನೆಯಿಂದ ಅಳಿವಿನಂಚಿಗೆ ಬಂದು ತಲುಪಿರುವ ಪ್ರಾಣಿಯಾಗಿದೆ. ಈ ಬುಡವನ್ನ ಗ್ರಾಮೀಣ ಪ್ರದೇಶ ಹಾಗೂ ಅರಣ್ಯ ಪ್ರದೇಶದವರು ನೋಡಿಯೇ ಇರ್ತಾರೆ, ಮತ್ತೆ ಇದ್ರ ಬಗ್ಗೆ ಕೇಳಿಯೂ ಇರ್ತಾರೆ. ಈ ಬುಡವನ್ನ ನೋಡಲು ಸ್ವಲ್ಪ ಭಯಂಕರವಾಗಿದ್ರೂ ಇದು ಅಪಾಯಕಾರಿ ಅಲ್ಲ, ಅಮಾಯಕ ಜೀವಿ. ಬುಡ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು 175ರಿಂದ 200 ಸೆಂಟಿಮೀಟರ್ನಷ್ಟು ಉದ್ದಕ್ಕೆ ಬೆಳೆಯುತ್ತದೆ. ಅದರ ಬಾಲನೆ ಸುಮಾರು 100 ಸೆಂಟಿಮೀಟರ್ ಉದ್ದ ಇರುತ್ತೆ. ಚೂಪಾದ ಮೂತಿ, ಉದ್ದವಾದ ತಲೆ, ನುಣುಪಾದ ಉರುಪುಗಳಿಂದ ಕೂಡಿದ ದೇಹ, ಕಾಲುಗಳಲ್ಲಿ ಬಲವಾದ ಉಗುರು ಮತ್ತೆ ಹಾವಿನಂತೆ ಸೀಳೆದ ನಾಲಿಗೆಯನ್ನು ಹೊಂದಿದ್ರೂ ಕೂಡ ಇದು ಹಾವಿನಷ್ಟು ಅಪಾಯಕಾರಿ ಅಲ್ಲ. ಇದು ತನ್ನ ಜೀವಿತಾವಧಿಯಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಕುಡಿದು ಬದುಕುತ್ತೆ. ವಿಶೇಷ ಅಂದರೆ ಇದು ಉಭಯವಾಸಿ ಕೂಡ ಹೌದು. ಅಂದರೆ ನೀರಿನಲ್ಲಿ ಮತ್ತೆ ನೆಲದಲ್ಲೂ ಸಹ ಆರಾಮಾಗಿ ಓಡಾಡುತ್ತೆ. ಹೆಚ್ಚಿನ ಉಡಗಳು ಬೆಟ್ಟ ಗುಡ್ಡಗಳಲ್ಲಿ, ಮಣ್ಣಿನ ಬಿಲಗಳಲ್ಲಿ ಮತ್ತೆ ಬಂಡೆ ಸಂದಿಗಳಲ್ಲಿ ವಾಸ ಮಾಡ್ತವೆ. ಶತ್ರುಗಳಿಂದ ಹೋರಾಡಬೇಕಾದ್ರೆ ಹಾವುಗಳಂತೆ ನಾಲಿಗೆಯನ್ನು ಹೊರ ಹಾಕ್ತಾ, ಬಾಲವನ್ನು ಬಡಿಯುತ್ತಾ ಅಕ್ಕಪಕ್ಕದಲ್ಲಿರುವ ಪೊದೆ, ಬಂಡೆ ಸಂದಿಗಳಿಗೆ ನುಗ್ಗಿ ಪ್ರಾಣ ರಕ್ಷಣೆಯನ್ನ ಮಾಡಿಕೊಳ್ತವೆ. ಮನುಷ್ಯ ಇದನ್ನ ಎಷ್ಟೇ ಬೇಟೆಯಾಡಿದ್ರೂ ಇದು ಸುಲಭವಾಗಿ ಮನುಷ್ಯನ ಕೈಗೆ ಸಿಗುವುದಿಲ್ಲ. ನಮ್ಮ ದೇಶದಲ್ಲಿ ಈ ಪ್ರಾಣಿಯನ್ನ ಬೇಟೆಯಾಡೋದನ್ನ ನಿಷೇಧ ಮಾಡಲಾಗಿದೆ. ಒಂದು ವೇಳೆ ಯಾರಾದರೂ ಬೇಟೆಯಾಡಿದ್ರೆ ಪ್ರಕರಣವನ್ನು ದಾಖಲಿಸಿ ಶಿಕ್ಷೆಯನ್ನು ನೀಡಲಾಗುತ್ತೆ. ಅಪಾಯ ಬಂದಾಗ ರಕ್ಷಣೆಗೆ ಅಂತ ದೇವರು ಸಾಕಷ್ಟು ದಾರಿಯನ್ನು ಕೊಟ್ಟಿದ್ರು ಕೂಡ ಅಷ್ಟೇ ದೌರ್ಬಲ್ಯವನ್ನು ಸಹ ಕೊಟ್ಟಿದ್ದಾನೆ. ಬುಡಕ್ಕೆ ಅಪಾಯದಿಂದ ಪಾರಾಗೋಕ್ಕೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಕಡಿಮೆ ನೆನಪಿನ ಶಕ್ತಿ ಇದೆ. ಬುಡ ತನ್ನ ವಾಸಸ್ಥಳದಿಂದ 500 ಮೀಟರ್ನಷ್ಟು ದೂರಕ್ಕೆ ಹೋದರೆ ಮತ್ತೆ ಅದರ ವಾಸಸ್ಥಳಕ್ಕೆ ಬರೋದಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಮಣ್ಣಿನಲ್ಲಿ ಮೊಟ್ಟೆಯನ್ನು ಇಟ್ಟು ತುಂಬ ದೂರ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತವೆ ಅನ್ನೋದೇ ಅನುಮಾನ. ಅವುಗಳ ಮೊಟ್ಟೆಗಳು ರಕ್ಷಣೆ ಇಲ್ಲದೆ ಬೇರೆ ಜೀವಿಗಳ ಪಾಲಾಗೋದೇ ಹೆಚ್ಚು. ಬುಡದ ಸಂತತಿ ಕಡಿಮೆ ಆಗ್ತಿರೋದಕ್ಕೆ ಇದು ಒಂದು ಕಾರಣ ಎಂದು ಹೇಳ್ಬೋದು. ಇದು ತನ್ನ ಆಹಾರಕ್ಕಾಗಿ ಪಕ್ಷಿಗಳ ಮೊಟ್ಟೆ, ಏಡಿ, ವಿಷಜಂತುಗಳು ಹಾಗೂ ಸತ್ತ ಪ್ರಾಣಿಗಳ ಅವಶೇಷಗಳನ್ನು ತಿನ್ಕೊಂಡು ಬದುಕುತ್ತೆ. ನೋಡೋಕ್ಕೆ ಸ್ವಲ್ಪ ಒರಟಾಗಿದ್ರೂ ಕೂಡ ಮನುಷ್ಯನಿಗೆ ಅಪಾಯಕಾರಿ ಅಲ್ಲ, ಸಹಕಾರಿ ಜೀವಿ. ಅದು ಹೇಗೆ ಅಂದರೆ ಕ್ರಿಮಿಕೀಟ, ಉಡ ಉಪ್ಪಡಿಗಳನ್ನು ಹಿಡಿದು ತಿನ್ನುತ್ತೆ, ಅಪಾಯಕಾರಿ ವಿಷಜಂತುಗಳನ್ನು ಕಡಿಮೆ ಮಾಡುತ್ತೆ. ಆದರೆ ಮನುಷ್ಯ ಇದ್ಯಾವುದನ್ನು ತಿಳಿಯದೆ ಕೆಟ್ಟ ಆಲೋಚನೆಗಳಿಂದ ವಾಮಾಚಾರ, ಅನಾಚಾರಗಳೆಂಬ ಮೂಢನಂಬಿಕೆಗಳಿಗೆ ಉಡವನ್ನು ಹಿಡಿದು ಕೊಲ್ಲೋದು, ಮಾಂಸಕ್ಕಾಗಿ ಬೇಟೆಯಾಡೋದನ್ನ ಮಾಡ್ತಾನೆ. ಇದರಿಂದಾನೇ ಈ ಅಪರೂಪದ ಜೀವಿ ಇವತ್ತು ಅಳಿವಿನಂಚಿನಲ್ಲಿದೆ. ಕಾನೂನಿನ ಪ್ರಕಾರ ಪ್ರಾಣಿ ಬೇಟೆ ಆಡೋದು ದೊಡ್ಡ ಅಪರಾಧ. ಇದು ಗೊತ್ತಿದ್ರೂ ಕೂಡ ಕೆಲವರು ಇದನ್ನ ಬೇಟೆಯಾಡೋದನ್ನ ನಿಲ್ಲಿಸಿಲ್ಲ. ಇದರ ಬಗ್ಗೆ ಅರಣ್ಯಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸೋದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಮುಖ್ಯ. ಇನ್ನು ಇತಿಹಾಸ ಪುಟಗಳಲ್ಲಿ ಈ ಉಡದ ಬಗ್ಗೆ ಓದಿರ್ತೀರ. ಉಡದ ಪಟ್ಟು ಮಹಾಪಟ್ಟು ಅನ್ನೋ ಮಾತೇ ಇದೆ. ಚೇಳಿನ ಕಡಿತ, ಉಡದ ಹಿಡಿತ ಎರಡು ಭಯಂಕರವಾಗಿರುತ್ತೆ. ಉಡ ಒಮ್ಮೆ ಏನನ್ನಾದರೂ ಹಿಡಿದ್ರೆ ಎಷ್ಟೇ ಸಾಹಸ ಮಾಡಿದ್ರೂ ಬಿಡೋ ಮಾತೇ ಇಲ್ಲ. ಬಂಡೆಯನ್ನ ಏರಿ ಗಟ್ಟಿಯಾಗಿ ಹಿಡಿದ್ರೆ ಮತ್ತೆ ಬಿಡಿಸೋಕೆ ಸಾಧ್ಯನೇ ಇಲ್ಲ. ಉಡದ ಬಿಗಿಯಾದ ಹಿಡಿತದ ಬಗ್ಗೆ ತಿಳ್ಕೊಂಡಿದ್ದಂತಹ ಅಂದಿನ ರಾಜರುಗಳು ಗುಪ್ತ ಮಾರ್ಗಗಳಲ್ಲಿ ರಾಜ್ಯವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಉಡದ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿ ಕೋಟೆಯ ಮೇಲೆ ಉಡವನ್ನ ಬಿಡ್ತಿದ್ರು. ನಂತರ ಉಡ ಕೋಟೆಯ ಗೋಡೆಯನ್ನ ಬಿಗಿಯಾಗಿ ಇಟ್ಕೊಂಡ ನಂತರ ಸೈನಿಕರು ಹಗ್ಗವನ್ನ ಹಿಡಿದು ಒಬ್ಬೊಬ್ಬರಾಗಿ ಕೋಟೆಯನ್ನ ಹತ್ತಿ ಆಕ್ರಮಣ ಮಾಡಿ ರಾಜ್ಯವನ್ನ ವಶಪಡಿಸಿಕೊಳ್ತಾ ಇದ್ರು ಅಂತ ಹೇಳ್ಬೋದು. ಶಿವಾಜಿಯ ಸೈನ್ಯದ ಮುಖ್ಯಸ್ಥನಾಗಿದ್ದ ತಾನಾಜಿಯು ರಾಯಗಢ ಕೋಟೆಯನ್ನ ಮುತ್ತಿಗೆ ಹಾಕಬೇಕಾದ್ರೆ ತಾನು ಸಾಕಿದ್ದ ಯಶವಂತಿ ಎಂಬ ಉಡದ
ಸಹಾಯದಿಂದ ಆಕ್ರಮಣ ಮಾಡಿದ್ದ ಎಂಬುದು ಇತಿಹಾಸದಲ್ಲಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಜೀವಿಯೊಂದು ನಮ್ಮ ಮುಂದೆ ಕಣ್ಮರೆಯಾಗ್ತಿದೆ ಎನ್ನುವುದೇ ಬೇಸರದ ಸಂಗತಿ. ಮನುಷ್ಯ ಇವತ್ತು ಇಂತಹ ಮೂಕ ಜೀವಿಗಳ ಮೇಲೆ ಆಗುತ್ತಿರುವಂತಹ ತೊಂದರೆಗಳನ್ನ ತಡಿಬೇಕು. ಇಲ್ಲ ಅಂದ್ರೆ ಇಂತಹ ಜೀವಿಗಳು ಮುಂದೊಂದು ದಿನ ಸಂಪೂರ್ಣವಾಗಿ ಕಣ್ಮರೆಯಾಗೋದಂತೂ ಖಂಡಿತ. ಸ್ನೇಹಿತರೆ, ಇದಿಷ್ಟು ಉಡದ ಬಗ್ಗೆ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೇನೆ. ಧನ್ಯವಾದ.